ನೀವು ಏನೇನೆಲ್ಲ ಮಾಡ್ತೀರಾ? ನಾನು ಯಾವತ್ತಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೀನಾ? ನೀವು ಹಾಗೆ ನಾನು ಮಾಡೋದನ್ನೆಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ. ನಾನು ಈ ಮನೆ ಯಜಮಾನ ಕಣೆ, ನಾನು ಇಷ್ಟ ಬಂದಾಗಿರ್ತೀನಿ, ಯಾರು ನಾನು ಪ್ರಶ್ನೆ ಮಾಡೋಂಗಿಲ್ಲ. ಹೌದಾ? ನೀವು ಈ ಮನೆ ಯಜಮಾನ ಆದರೆ ನಾನು ಆ ಯಜಮಾನನ ಹೆಂಡ್ತಿ. ಈ ಮನೇಲಿ ನಿಮಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿರೋದು. ಇವಾಗ ಒಳಗಡೆ ಹೋಗಿರೋ ಪಾನೀಯ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿರೋದು ನೀವು. ನನಗೇನು ಜಾಸ್ತಿ ಆಗಿಲ್ಲ, ಜಾಸ್ತಿ ಆಗಿರೋದು ನಿನಗೆ. ಹಾಂ ಹೌದು, ನನಗೆ ಜಾಸ್ತಿ ಆಗಿರೋದು. ಕಂಠ ಪೂರ್ತಿ ಕುಡ್ಕೊಂಬಂದಿರೋಳು ನಾನು ನೋಡಿ. ಹಾಗಾದರೆ ನಾನು ಕುಡಿಬಾರ್ದಾ? ಯಾರು ಬಿಟ್ಟಿಯಾಗಿ ಕುಡಿದ್ರು ಕುಡ್ಕೊಂಬಂದೆ, ಅದರಲ್ಲಿ ಏನೀಗ? ಏನು ಬರೀ ನೀರು ಕುಡ್ಕೊಂಡೇ ಇರೋಕ್ಕಾಗತ್ತಾ? ಅಯ್ಯೋ, ಕುಡಿಬೇಡಿ ಅಂತ ನಿಮ್ಮನ್ನು ನಾನೇನು ಹೇಳ್ತಿಲ್ಲ ರೀ. ಆದರೆ ಮನೇಲಿ ದೊಡ್ಡವ್ರು ಬಂದಿದ್ದಾರೆ, ಅವ್ರ ಮುಂದೆ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ, ತಗ್ಗಿ ಬಗ್ಗಿ ನಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಾನು ಯಾಕೆ ತಗ್ಗಿ ಬಗ್ಗೆ ನಡಿಬೇಕು? ಇದು ನನ್ನ ಮನೆ, ನಾನು ಅವ್ರ ಮನೆಗೆ ಹೋಗಿಲ್ಲ, ಅವ್ರು ನನ್ನ ಮನೆಗೆ ಬಂದಿರೋದು. ನಾನೇನು ಚಿಕ್ಕ ಹುಡುಗನ ಅವ್ರಿಗೆಲ್ಲ ಎದುರ್ಕೊಂಡಿರೋಕ್ಕೆ? ನಾನು ಯಾರಿಗೂ ಎದುರಲ್ಲ ಕಣೆ, ಏನೋ ಮಾಡ್ತೀಯಾ? ಹಾಂ, ಏನು ಮಾಡ್ತೀನಿ ಅಂತ ನೋಡ್ತೀರಿ ಈಗ. ಏನು ಮಾಡ್ತೀಯಾ? ಬಂತಾ? ಮೈ ಒಳಗಡೆ ಇರೋ ದೆವ್ವ ಆಚೆ ಬಂತಾ? ಮನೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅವ್ರ ಎದುರುಗಡೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ನಿಮ್ಮ ಅವತಾರಗಳಿಂದಾಗಿ ನನ್ನ ಮರ್ಯಾದೆ ಹಾಳಾಯ್ತು. ಮನೆಗೆ ಯಾರು ಬಂದಿದ್ದಾರೆ ಅಂತ ಇವಳು ಹೀಗೆ ಬೈದು ಹೋಗ್ತಿದ್ದಾಳೆ. ಕುಡಿದಿದ್ದು ಎಣ್ಣೆ ಎಲ್ಲ ಹಿಡಿದೋಯ್ತು. ಈಗಲೇ ಇಷ್ಟು ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾಳೆ. ಇನ್ನು ಬೆಳಿಗ್ಗೆ ಇದ್ದರೆ ಸುಪ್ರಭಾತನೇ ಶುರುವಾಗುತ್ತೆ. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಕಣೋ, ಸಿಗೋಣ. ಹಾಂ ಬಾಯ್, ಆಲ್ ದ ಬೆಸ್ಟ್ ನಿಮಗೆ. ಬಾಯ್ ಸಿ ಯು. ಬಾಯ್ ಸಿ ಯು. ಬಾಯ್ ಸಿ ಯು. ಬಾಯ್ ಕಣೋ. ಬಾಯ್. ಜೈತಾರೆ, ನಾವಿನ್ನು ಹೋಗಿ ಬರ್ತೀವಿ. ಅರೆ, ಇವತ್ತು ರಾತ್ರಿ ಇಲ್ಲ ಇದ್ದು ಹೋಗ್ಬೋದಿತ್ತಲ್ಲ, ಚೆನ್ನಾಗಿರೋದು. ಜಾನ್ವಿಯವ್ರಿಗೂ ಖುಷಿ ಆಗಿರೋದು. ಇಲ್ಲ ಜಯಂತ್ ಅವರೇ, ಮನೆಯಲ್ಲಿ ಮಾವ ಮತ್ತು ತಾತ ಇಬ್ಬರೇ ಇದ್ದಾರೆ, ನಾವಿಬ್ಬರು ಹೋಗಲೇಬೇಕು. ಸರಿ ಹಾಗಿದ್ರೆ. ಆದರೆ ನೀವು ಮುಂದೆ ಹೀಗೆ ಬಂದು ಹೋಗ್ತಾ ಮಾಡ್ತಾ ಇರಿ. ಆ್ಯಂಡ್ 2-3 ದಿವಸ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ನಮ್ಮಿಬ್ಬರಿಗೂ ತುಂಬ ಖುಷಿ ಆಗುತ್ತೆ. ಟ್ರೈ ಮಾಡ್ತೀವಿ. ಜನ ಬರ್ತೀನಿ. ಸಿಗೋಣ. ಮನೆ ಕಡೆ ಜೋಪಾನ, ಹುಷಾರು. ತನು. ವಿಶ್ವ. ಬಾಯ್ ಜಾನು. ಬಾಯ್. ಥ್ಯಾಂಕ್ ಯು. ಹುಷಾರು, ಸರಿನಾ? ಹೋಗಿ ಬನ್ನಿ. ಮನೆ ಕಡೆ ಹುಷಾರು. ಬಾಯ್ ಸರ್. ಬಾಯ್. ಟೇಕ್ ಕೇರ್. ನಿಧಾನಕ್ಕೆ ಹೋಗಿ ಬನ್ನಿ. ಅರೆ ಜಾನ್ವಿ ಅವರೇ, ಖುಷಿ ಪಟ್ರಾ? ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ಹೀಗೆಲ್ಲ ಮಾಡಿದ್ದಲ್ವಾ ನೀವು? ಹೀಗೆಲ್ಲ ಮಾಡಿದ ತಕ್ಷಣ ನಾನು ನಿಮ್ಮನ್ನು ನಂಬಿಡ್ತೀನಿ ಅಂತ ಅಂದ್ಕೊಂಡ್ರಾ? ಖಂಡಿತ ಹಾಗೆಲ್ಲ ಅನ್ಕೋಬೇಡಿ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಬದುಕಿದ್ದೀನಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ವಿಶ್ವಂಗೆ ನೀವು ನನ್ನ ಸ್ವಂತದೊಳಗಾಗಿ ಮಾಡ್ಕೊಂಡಿದ್ದೀನಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ಹೀಗೆಲ್ಲ ಮಾಡಿದ್ರಿ. ಇದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ನನಗೆ ಖಂಡಿತ ಗೊತ್ತು. ಫ್ಯಾಂಟಾಸ್ಟಿಕ್ ಚಿನ್ನಮರಿ. ಈ ಥರ ಯಾವ ಉದ್ದೇಶನೂ ನನ್ನ ಮನಸ್ಸಿನಲ್ಲಂತೂ ಇರಲಿಲ್ಲ. ಇಷ್ಟು ದಿವಸ ನೀವು ಯಾರನ್ನೂ ನೋಡೇ ಇಲ್ಲ, ನೋಡಿದ್ರೆ ಖುಷಿ ಪಡ್ತೀನಿ ಅಂತ ಅಂದ್ಕೊಂಡು ಈ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದೆ. ಯು ಸಿ, ನೀವು ಸಂತೋಷ ಪಡ್ತೀರಿ, ಆ ಸಂತೋಷವನ್ನು ನೋಡಿ ನಾನು ಖುಷಿ ಪಡ್ತೀನಿ ಅನ್ನೋ ಸ್ವಾರ್ಥ ಇತ್ತು. ಆದರೆ ಅದು ತಪ್ಪ ಅಲ್ಲ. ಇಷ್ಟೆಲ್ಲ ಆದರೂ ಯಾಕೆ ನೀವು ನಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ? ಯಾಕೆ ಅನುಮಾನ ಪಡ್ತಾ ಇದ್ದೀರಿ? ಅವರೆಲ್ಲ ಬಂದು ಅವ್ರ ಜೊತೆ ಮಾತಾಡಿದ್ರ ಬಗ್ಗೆ ನನಗೆ ಖಂಡಿತ ಖುಷಿ ಇದೆ. ಆದರೆ ಇದನ್ನೆಲ್ಲ ನನಗೆ ಹೇಳ್ದೆ ಮಾಡಿದ್ದೀರಲ್ಲ, ಅದಕ್ಕೆ ಅನುಮಾನ ಕೂಡ ಇದೆ. ಅಲ್ಲ ಜಾನ್ವಿ ಅವರೇ, ಎಲ್ಲ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆಯಲ್ಲ, ಆದರೂ ಅನುಮಾನ ಪಟ್ರಿ. ಏನು ಹೇಳಿ ನಾನು? ನೋಡಿ, ನಾನು ಮುಂಚೆ ತಪ್ಪು ಮಾಡಿದ್ದೀನಿ ನಿಜ. ಆ ತಪ್ಪು ಒಪ್ಕೊಂಡಿದ್ದೀನಿ, ಕ್ಷಮೆ ಕೇಳಿದ್ದೀನಿ, ಬದಲಾಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನಾನು ಬದಲಾಗಿದ್ದೀನಿ ಅನ್ನೋ ನಂಬಿಕೆ ಮಾತ್ರ ನಿಮಗಿಲ್ಲ. ನಿಮ್ಮನ್ನು ಕಳ್ಕೊಂಡು ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ಒಂದು ಕ್ಷಣನೂ ನೀವು ಯೋಚನೆ ಮಾಡಿಲ್ಲ ಚಿನ್ನಮರಿ. ಐ ಮೀನ್ ಸಾರಿ ಜಾನ್ವಿ ಅವರೇ.
ನೀವಿಲ್ಲದೆ ಇದ್ದಾಗ ಇನ್ನು ನನ್ನ ಬಾಳಿಗೆ ಅರ್ಥ ಇಲ್ಲ, ನಾನು ಸತ್ತು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಆದರೆ ನೀವು ಬದುಕಿದ್ದೀರಿ ಅಂತ ಗೊತ್ತಾದಾಗ ಯಾವತ್ತೋ ಒಂದಿನ ಮತ್ತೆ ನಂಗೆ ಸಿಗ್ತೀರಿ, ಮತ್ತೆ ನಿಮ್ಮ ಜೊತೆ ನಾನು ಜೀವನ ಮಾಡ್ತೀನಿ ಅಂತ ಆ ಆಸೆನಲ್ಲಿ ಬೆಂದಿದ್ದ ಜೀವ ಇದು. ನೋಡಿ, ನಾನು ತಪ್ಪು ಮಾಡಿದ್ದೀನಿ ನಿಜ. ನೀವು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದಾಗೆಲ್ಲ ನಾನು ಕ್ಷಮೆ ಕೇಳಿರೋದು ನಿಜ, ನಾನು ಬದಲಾಗಿರೋದು ನಿಜ. ದಯವಿಟ್ಟು ಪದೇ ಪದೇ ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾ ಇರಬೇಡಿ. ನೋಡಿ, ಈ ಥರ 1000 ಬಣ್ಣದ ಮಾತುಗಳನ್ನ ಕೇಳಾಗೋಗಿದೆ, ಮತ್ತು ಕೇಳೋದಕ್ಕಾಗಲ್ಲ. ಈ ಹಾವಿಗೆ ಹಲ್ ಕಿತ್ತ ತಕ್ಷಣ ಅದು ಕಚ್ಚೋದು ನಿಲ್ಲಿಸ್ಬಿಡುತ್ತಾ? ನಿಲ್ಲಿಸಲ್ಲ. ಯಾಕೆಂದರೆ ಕಚ್ಚೋದು ಅದ್ರ ಗುಣ. ನೀವು ಅಷ್ಟೇ, ನೀವು ಹೀಗೆಲ್ಲ ಮಾತಾಡಿ ಪ್ರೀತಿ ಮಾತುಗಳನ್ನ ಬಣ್ಣದ ಮಾತುಗಳನ್ನ ಆಡಿದ ತಕ್ಷಣ ನಂಬುವಂಥ ದಡ್ಡಿ ಅಲ್ಲ ನಾನು. ಇವತ್ತೇನೇನೋ ಸರ್ಪ್ರೈಸ್ ಕೊಟ್ಟು ಹೀಗೆಲ್ಲ ಮಾಡಿದ್ದೀರ, ಇದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ನಾನು ಖಂಡಿತ ತಿಳ್ಕೊತೀನಿ. ವೀಣಾ, ವೀಣಾ, ವೀಣಾ. ಯಾಕ್ರಿ ಹಿಂಗೆ ಬಡ್ಕೋತಾ ಇದ್ದೀರಾ? ನಾನು ಇಲ್ಲೇ ಇದ್ದೀನಿ, ಮನೆ ಬಿಟ್ಟು ಓಡೋಗಿಲ್ಲ. ಏಯ್, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಓ, ತಲೆ ನೋವ್ತಾ ಇದೆ ಕಣೆ. ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬಾರೆ ವೀಣಾ. ವೀಣಾ, ಏನು ಗೊತ್ತಾ, ರಾತ್ರಿ ಒಂದು ಕೆಟ್ಟ ಕನಸು ಕಣೆ. ಅಪ್ಪ ಅಮ್ಮ, ಆ ವೆಂಕಿ, ಚೆಲ್ವಿ ಅವರೆಲ್ಲ ನಮ್ಮನೆಲ್ಲೇ ಇದ್ದಾರೆ ಅನ್ನೋ ಹಾಗೆ. ಅದು ಕನಸಲ್ಲ, ಅದು ವಾಸ್ತವ. ಅವರೆಲ್ಲರೂ ನಮ್ಮನೆಯಲ್ಲೇ ಇದ್ದಾರೆ. ಏನ? ಅವರೆಲ್ಲ ನಮ್ಮನೆಲ್ಲೇ ಇದ್ದಾರಾ? ಮತ್ತೆ ಯಾಕೆ ನೀನು ನನಗೆ ಹೇಳಿಲ್ಲ? ಹೇಳೋದಕ್ಕೆ ನಿನ್ನೆ ರಾತ್ರಿ ನೀವು ಬಿಟ್ಟಿರ್ತಾನೆ. 100 ಸಲ ಬಾಯಿ ಬಡ್ಕೊಂಡೆ, ಬೇಡ ರೀ ಇಲ್ಲಿ ಮಾತಾಡಬೇಡಿ, ರೂಮ್ ಒಳಗಡೆ ಹೋಗಿ ಮಾತಾಡೋಣ ಅಂತ. ನೀವೆಲ್ಲ ನನ್ನ ಮಾತನ್ನು ಕೇಳಿಸ್ಕೊತೀರಾ? ಅವರೆಲ್ಲರ ಎದುರುಗಡೆ ಬಾಯಿಗೆ ಬಂದಂಗೆ ಹುಚ್ಚುಚ್ಚಾಗಿ ಮಾತಾಡಿದ್ರಿ. ಈಗ ನಿಮ್ಮ ಬಂಡವಾಳ ಎಲ್ರಿಗೂ ಗೊತ್ತಾಗಿದೆ. ಹೌದಾ? ನನಗೆ ಗೊತ್ತಾಗಿಲ್ಲ ಕಣೆ. ಹೆಂಗೆ ಗೊತ್ತಾಗ್ಬಿಡುತ್ತೆ? ನೀವಾಗಿರಲಿಲ್ವಲ್ಲ, ಒಳಗಡೆ ಪರಮಾತ್ಮ ಮಾತಾಡ್ತಿದ್ದ. ಇಲ್ಲೇ ಯಾಕಿದ್ದಾರೆ? ನೀನು ಅವ್ರನ್ನ ಕಳಿಸ್ಕೊಡ್ಬೇಕು ತಾನೆ? ಯಾವಾಗಲೂ ಅವ್ರನ್ನ ಕಳಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಮೊದಲನೇದಾಗಿ ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನೀವೇನಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರ? ಇಲ್ಲ. ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ಎಲ್ಲಿ 4 ದಿನ ಉಳ್ಕೊಂಡು ಬಿಡ್ತಾರೋ, ಮತ್ತೆ ನಿಮ್ಮ ಖರ್ಚು ಜಾಸ್ತಿ ಆಗ್ಬಿಡ್ತೋ ಅನ್ನೋ ಯೋಚನೆ ನಿಮಗೆ. ಅತ್ತೆಗೆ ಹುಷಾರಿರಲಿಲ್ಲ, ಅದು ನನಗೆ ಗೊತ್ತಾಯಿತು. ಅದಕ್ಕೆ ನಾನೇ ಹೋಗಿ ಬಲವಂತ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಹೌದಾ? ಅಮ್ಮಂಗೆ ಹುಷಾರಿಲ್ವಂತ?